ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನೋಡಿ, ಇವತ್ತು ನಾನು ನಿಮಗೆ ರೆಂಟಲ್ ಇನ್ಕಮ್ ಬರುವಂತಹ ಮನೆಯನ್ನು ತೋರಿಸೋಕೆ ಬಂದಿದ್ದೀನಿ. BBMP ಏಕಾತ, JP ನಗರ್ 2 ವರ್ಡ್, ಆಂಜನಾಪುರ 9 ಬ್ಲಾಕು. ನಿಮಗೆ ಇಲ್ಲಿಂದ ಲ್ಯಾಂಡ್ ಮಾರ್ಕು KRB ಪೆಟ್ರೋಲ್ ಬಂಕು ಅಥವಾ NPS ಸ್ಕೂಲು ಹತ್ತಿರ ಆಗುತ್ತೆ. ಇದು ಈಸ್ಟ್ ಫೇಸ್ ಗೇಟು, ಈಸ್ಟ್ ಫೇಸ್ ಮೇನ್ ಡೋರು. 2 BHK ಇದು 4 ಮನೆ, ಅಂದರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್, ಟೋಟಲ್ 4 ಮನೆ 2 BHK ಸಿಗುತ್ತೆ. ಈಗ ರಸ್ತೆ ಬಗ್ಗೆ ಹೇಳಬೇಕನ್ನೋ ಹೋಗಿದ್ರೆ 30 ಅಡಿ ವೈಡ್ ರಸ್ತೆ ಸಿಗುತ್ತೆ. ತುಂಬ ಶಾಂತವಾದ ಏರಿಯಾ ಇದ್ದಾಗಿರುತ್ತೆ. ಓಕೆ, ಒಂದು ಮನೇನ ನೀವು ಬಾಡಿಗೆ ಕೊಡ್ತಾಯಿದ್ದೀರ ಅಂದರೆ 30ರಿಂದ 32 ಸಾವಿರ ರೂಪಾಯಿ ವಿತ್ ಮೇಂಟೆನೆನ್ಸ್ ಸೇರಿ ಆಗುತ್ತೆ. ಫ್ರಂಟ್ ಎಲಿವೇಷನ್ ಇದು. ಓಕೆ, ಗೇಟ್ ಬಗ್ಗೆ ಹೇಳ್ತಾ ಇದ್ದೀನಿ. CNC ಕಟಿಂಗ್ ಆಗಿರುವಂತಹ MS ಗೇಟು 4 ಫೋಲ್ಡಬಲ್ ಇದೆ, ಒಂದು ವಾಕಬಲ್ ಗೇಟ್ ಅಲ್ಲಿ ಸಿಗುತ್ತೆ. ಮನೆಯ ಹೆಸರು ಬರೋದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಸ್ಟ್ರಕ್ಚರ್ ಪೇಂಟಿಂಗ್ ಕೊಟ್ಟಿರುವಂಥದ್ದು. ವರಾಂಡ ಸಿಟ್ಔಟ್ ಏನಿದೆಯಲ್ಲ, ಅಲ್ಲಿ 12 mm ಟಫನ್ ಗ್ಲಾಸು, ಅದು ಮೇಲ್ಗಡೆ ಹೋಗಿ ನಾನು ನಿಮಗೆ ಫುಲ್ ಕವರ್ ಮಾಡಿ ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆಯಲ್ಲಿ ಈ ಮನೆಯ ಪ್ರೈಸು ಎಲ್ಲ ಮೆನ್ಷನ್ ಮಾಡ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಫುಲ್ ಸ್ಪೇಷಿಯಸ್ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಇಲ್ಲಿ ನಾವು 4 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು ಅಕ್ಕಪಕ್ಕದಲ್ಲಿ. ಈ ಕಡೆ ಭಾಗನ ಆಮೇಲೆ ಕವರ್ ಮಾಡಿ ತೋರಿಸ್ತೀನಿ. ಫಸ್ಟ್ ಪಾರ್ಕಿಂಗ್ನಲ್ಲಿ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ನನ್ನ ಬಲಭಾಗದಲ್ಲಿ ಕಾವೇರಿ ಪಾಯಿಂಟ್ನ ಮಾಡ್ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಕಾವೇರಿ ಮೀಟರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅಲ್ಲಿ ಟ್ಯಾಪ್ ಅಪ್ ಬಂದಿದೆ. ಇಲ್ಲಿ 14,000 ಲೀಟರ್ ಇರುವಂತಹ ಸಂಪ್ ಸಿಗುತ್ತೆ. ಇಲ್ಲೇ ಪಕ್ಕದಲ್ಲಿ ಹಾಗೆ ಬೋರ್ವೆಲ್ ಇದೆ. ನಿಮಗೆ 1/1 ಸೆರಾಮಿಕ್ ಟೈಲ್ಸ್ ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ ಆಗಿರುತ್ತೆ. ಫುಲ್ ಓಪನ್ ಸ್ಪೇಸ್. ನಿಮಗೆ ನಲ್ಲಿ ಪಾಯಿಂಟಲ್ಲಿ ಒಂದಿದೆ. ನಿಮ್ಮ ಹತ್ರ EV ವೆಹಿಕಲ್ಸ್ ಎಲ್ಲ ಏನಾದ್ರು ಇದ್ದರೆ ರೀಚಾರ್ಜ್ ಮಾಡ್ಬೋದು, ಅಂದರೆ ಚಾರ್ಜ್ ಮಾಡ್ಬೋದು. ಸರ್ಕ್ಯೂಟ್ಗಳೆಲ್ಲ ಕೊಟ್ಟಿದ್ದಾರೆ, ಅದು ಲಿಫ್ಟ್ ಹಿಂದ್ಗಡೆ. ನೋಡಿ, ಇಲ್ಲೆಲ್ಲ ಸ್ಪೇಸ್ ಇದೆ, ನೀವು ಪಾರ್ಕಿಂಗ್ ಬೇಕಾದ್ರೆ ಮಾಡ್ಕೋಬೋದು. ಟೋಟಲಿ ಹೇಳಬೇಕಂದ್ರೆ 4 ಕಾರ್ಗಳು, ಒಂದು 8ರಿಂದ 10 2 ವೀಲರ್ಗಳು ನಿಲ್ಲಿಸ್ಕೋಬೋದು. ಇಲ್ಲಿ ನೋಡೋದಕ್ಕೆ ಈಗ ಓಪನ್ ಥರ ಕಾಣಿಸ್ತಾ ಇದೆ. MS ಏನೂ ಇಲ್ಲ. ಸಿಟ್ಟಿಂಗಲ್ಲಿ ಕೂತ್ಕೊಂಡು ಮಾತಾಡೋಣ, ಅದು ಬೇಕಾದರೆ ಹಾಕ್ಸ್ಕೊಡೋಣ, ಇಲ್ಲ ಹಾಗೆ ಇರಲಿ ಅಂದರೆ ಹಾಗೆ ಇರುತ್ತೆ. ಲೈಕ್ ಫೈನಲ್ ಸ್ಟೇಜಲ್ಲಿ ಮಾತಾಡೋವಂಥದ್ದು ತೋರಿಸಿದ್ದೀನಿ ಆಲ್ರೆಡಿ. ಸಂಪು, ಬೋರ್ವೆಲ್ಲು, ಕಾವೇರಿ, CNC ಕಟಿಂಗಲ್ಲಿ ಮಾಡಿರುವಂತಹ ಗೇಟು. ಲಿಫ್ಟ್ ಪ್ರಾವಿಷನ್ ಇಲ್ಲಿ ಬರುತ್ತೆ, 4 ಜನ ಓಡಾಡ್ಬೋದು. ಮತ್ತು ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ 4 ಮನೆಗಳಿಗೂ 4 ಸಿಲಿಂಡರ್ ಇಟ್ಕೊಳ್ಳೋ ಥರ ಮಾಡಿಕೊಟ್ಟಿರುವಂಥದ್ದು. ಈ ಲಿಫ್ಟ್ ಪಕ್ಕದಲ್ಲೇ ಎಲೆಕ್ಟ್ರಿಕ್ ಮೀಟರ್ ಪ್ಯಾನಲ್ನ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಬಗ್ಗೆ ಹೇಳ್ತೀನಿ. 3.5 ಅಡಿ ವೈಡ್ ಆಗಿದೆ. ಗ್ರಾನೈಟ್ ಸ್ಟೇರ್ ಕೇಸ್ ಆಗಿರುತ್ತೆ. 304 ಗೇಜ್ SS ರೇಲಿಂಗ್ಸ್ ಆಗಿರುತ್ತೆ. ಕ್ವಾಲಿಟಿ ಮಾತ್ರ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಬಾಡಿಗೆಗೆ ಕೊಟ್ಟೋರು ಅಥವಾ ಇರೋರು ಕೂಡ ತುಂಬ ಹ್ಯಾಪಿಯಾಗಿರ್ತಾರೆ. ನೋಡಿ, ನಾನು ಒಂದು ಫ್ಲೋರ್ನ ತೋರಿಸ್ಕೊಡ್ತೀನಿ. ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಇದೆ. ಹಾಗಾಗಿ ನಾನು ನಿಮಗೆ ಒಂದು ಫ್ಲೋರ್ನ ಫುಲ್ ಕವರ್ ಮಾಡಿ ತೋರಿಸ್ಕೊಡ್ತೀನಿ. ಗೆಳೆಯರೇ, ನಾನು ಟಾಪ್ ಫ್ಲೋರ್ ಇಲ್ಲಿರುವಂತಹ ಮನೆಯ ಚೂಸ್ ಮಾಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಸಿಟ್ಔಟ್ ಅಥವಾ ವರಾಂಡ ಅಂತ ಹೇಳ್ತಾ ಇದ್ದೀನಿ. 7 ಅಡಿ ಅಥವಾ 6.5 ಅಡಿ ಇರ್ಬೋದು ನನ್ನ ಪ್ರಕಾರ. ಮತ್ತು ಹೀಗೆ ಲೆಂತ್ 20 ಅಡಿ ಇದೆ. ಫುಲ್ ವರಾಂಡ ಇರಿ. ನೀವು ಬೇಕಾದ್ರೆ ಚಾಪಿಗೆ ಹಾಕೊಂಡು ಹೊರಗಡೆ ಬೇಕಾದ್ರೆ ಸಿಟಿ ಮಾಡ್ಕೋಬಹುದು, ಹೇಗಾದರೂ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆನೇ ಲಿಫ್ಟ್ ನಮಗೆ ಇಲ್ಲಿ ಬರುತ್ತೆ. ಗ್ರಾನೈಟು ವಾಲ್ ಬಂದು ನಮಗೆ 4.5 ಅಡಿ ಹೈಟ್ ಇದೆ. ಅದಕ್ಕೆ SS ಮತ್ತು ಟಫನ್ ಗ್ಲಾಸ್ನ ಅಟ್ಯಾಚ್ ಮಾಡಿರೋದು. PVC ಫಾಲ್ ಸೀಲಿಂಗು. ಏರಿಯಾ ವೈಸ್ ನೋಡ್ತಾ ಇದ್ದೀರಾ. ಟಾಪ್ ಫ್ಲೋರಲ್ಲಿ ತೋರಿಸ್ತೀನಿ ಹತ್ತಿರ ಏನಿದೆ ಅಂತ ನೀವು ಚೆಕ್ ಮಾಡ್ಬೋದು. ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ ಇದಾಗಿರುತ್ತೆ. ಗುಡ್. ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ 2x4 ವೆಟ್ರಿಫೈಡ್ ಟೈಲ್ಸು, ಮ್ಯಾಟ್ ಫಿನಿಶಿಂಗು. ಇದು ಈಸ್ಟ್ ವೆಸ್ಟ್ ಮೇನ್ ಡೋರ್ ಆಗಿರುತ್ತೆ. ವಾಸ್ಕಲ್ಲೆಲ್ಲ ನೋಡಿ 8 ಇಂಚಸ್ ವಾಸ್ಕಲ್ಲು ಟೀ ಕುಡ್ಡಲ್ಲಿ ಮಾಡಿರುವಂತಹದ್ದು. ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ಬೇಕು. ಈ ಮನೆಗೆ ಚೆನ್ನಾಗಿಟ್ಟಿದ್ದಾರೆ. ಹಾಗಾಗಿ ಗೆಳೆಯರೆ, ಇದು ಹಾಲು. ವಾವ್. ಈ ಹಾಲಲ್ಲಿ ಗ್ರಾನೈಟ್ ಫ್ಲೋರಿಂಗ್ನ ಕೊಟ್ಟಿರುವಂಥದ್ದು. ಆಪೋಸಿಟ್ ನೋಡ್ತಾ ಇದ್ದೀರಾ, ಪೂಜಾ ರೂಮು. ಪೂಜಾ ರೂಮ್ ಪಕ್ಕದಲ್ಲಿ TV ಕ್ಯಾಬಿನೆಟ್ಟು. ಹಾಗೆ ಕೂಲಾಗಿರುವಂತಹ POP ಫಾಲ್ ಸೀಲಿಂಗು. ಇದು ಬಾಡಿಗೆ ಮನೆಯ 2 BHKದು 4ನೇ ಫ್ಲೋರಲ್ಲಿ ಇರೋದನ್ನ ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ಆ TV ಕ್ಯಾಬಿನೆಟ್ನ ಈ ಕಡೆ ತೋರಿಸ್ಕೊಡ್ತೀನಿ, ಒಂದು ಐಡಿಯಾ ಬರುತ್ತೆ ಹಾಲ್ ಹೇಗಿದೆ ಅಂತ. ನೋಡಿ, ನಾವು L ಶೇಪಲ್ಲಿ ಸೋಫಾನ ಇಲ್ಲಿ ಇಟ್ಕೋಬಹುದು.
ವೆಂಟಿಲೇಷನ್ಗೆ ಗಾಳಿ ಬೆಳಕಿಗೋಸ್ಕರ 2 ವಿಂಡೋ ಬರುತ್ತೆ, ಕ್ರಾಸ್ ವೆಂಟಿಲೇಷನ್ ಬಿಗ್ ಆಗಿದೆ. ಡೋರ್ನ ಕ್ಲೋಸ್ ಮಾಡಿಕೊಂಡ್ರೂ ವಿಂಡೋ ಯಾವುದಾದ್ರೂ 2 ಓಪನ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಗಾಳಿ ಬರುತ್ತೆ. ಇದೊಂದು ಹಾಲು. ಓಕೆ, ಈಗ ಈ ವಿಂಡೋದ ಹತ್ರ ನಿಂತ್ಕೊಂಡು ಈ ಪೂಜಾ ರೂಮ್ ಇದೆ, ಅದು ತೋರಿಸ್ಕೊಡ್ತೀನಿ ನೋಡಿ. ಬಾಡಿಗೆ ಮನೆ ಆಗಿದ್ರೂ ಕೂಡ ತುಂಬ ದೊಡ್ಡದಾಗಿರುವಂತಹ ಪೂಜಾ ರೂಮ್ನ ಮಾಡಿಕೊಟ್ಟಿದ್ದಾರೆ ವಿತ್ ಟೀಕ್ ಡೋರ್ಗಳು. ಡೌಟೇ ಇಲ್ಲ, ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೇಷನ್ಸಿಂದ ಪೂಜೆ ಮಾಡ್ಬೋದು. ಪೂಜಾ ಸಾಮಗ್ರಿ ಇಡೋದಕ್ಕೆ ಡ್ರಾಯರ್ ಇದೆ, ಫೋಟೋಗಳೆಲ್ಲ ಇಡೋದಕ್ಕೆ ಸ್ಲ್ಯಾಬ್ ಇದೆ. ಸ್ಮಾರ್ಟ್ ಮಾರ್ಬಲ್ಸು, ವಾಲ್ ಕ್ಲೈನಿಂಗು, ಗೋಲ್ಡನ್ ಬಾರ್ಡರು, POP ಫಾಲ್ ಸೀಲಿಂಗು. ಇದೊಂದು ಪೂಜಾ ರೂಮು. ಈ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡ್ತೀನಿ ನೋಡಿ. ಎಂಟ್ರಿ, ಸೋಫಾ ಸೆಟ್ಟು, ಇಲ್ಲಿ TV ಕ್ಯಾಬಿನೆಟು, ಪೂಜಾ ರೂಮು. ಹಾಗೆ ಆಪೋಸಿಟು ಅಡುಗೆ ಮನೆ. ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಏನೇನಿದೆ, ನಾವು ಇಲ್ಲಿ ಡೈನಿಂಗ್ ಟೇಬಲ್ನ ಮಾಡ್ಕೋಬೋದು. 4 ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಇಲ್ಲಿ ಇಟ್ಕೊಂಡು ಅಲ್ಲಿ ಹ್ಯಾಂಡ್ ವಾಶ್ ಮಾಡಿದ್ದಾರೆ, ಅದು ಯುಟಿಲಿಟಿ ಆಗಿರುತ್ತೆ. ಮತ್ತು ಇದು ಅಡುಗೆ ಮನೆ, ಇದು ಫ್ರಿಜ್ ಪಾಯಿಂಟು. ಪ್ರತಿಯೊಂದೂ ಸ್ಪೇಷಿಯಸ್ ಜಾಗ ಇದೆ, ಸಖತ್ತಾಗಿ ಬಂದಿದೆ. ಪ್ಲ್ಯಾನಿಂಗ್ ಮಾತ್ರ ವೆರಿ ಗುಡ್. ಇದು ಆ್ಯಕ್ಚುಲಿ ಪ್ಲ್ಯಾನಿಂಗ್ ಅಂದರೆ. ಅಡುಗೆ ಮನೆ ನೋಡಿ, L ಶೇಪ್ ಸ್ಲ್ಯಾಬ್ನ ಹಾಕಿದ್ದಾರೆ. ಅಕ್ರಾಲಿಕ್ ಲ್ಯಾಮಿನೇಷನು, ಸಾಫ್ಟ್ ಕ್ಲೋಸ್ ಟ್ಯಾಂಟಮ್ ಬಾಕ್ಸ್ಗಳಾಗಿರುತ್ತೆ. ವಾಟರ್ ಪ್ಯೂರಿಫೈ ಅಲ್ಲಿ ಮೇಲೆ, ಕ್ರಾಸ್ ವೆಂಟಿಲೇಷನ್ ಅಡುಗೆ ಮನೆಗೂ ಕೂಡ ಇರುತ್ತೆ. ಇಲ್ಲೂ ಇದೆ, ಇಲ್ಲೂ ಬಿಗ್ ವಿಂಡೋ ಇದೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು, ಮಿಕ್ಸರು, ಓವನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ವಿಚ್ ಪಾಯಿಂಟ್ಗಳು. ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಫಿನಿಶಿಂಗು ನೋಡಿ, ಇದು ಎಲ್ಲರೂ ಎಂಥದ್ದು ಟೈಲ್ಸ್ಗಳು ಹಾಕ್ತಾರೆ, ಇದೆಲ್ಲ ಕ್ವಾಲಿಟಿ ಆಗಿರುವಂಥದ್ದು ಅಡುಗೆ ಮನೆಗೂ. ಗುಡ್ ಒನ್. ಇದು ನಾನು ನಿಮಗೆ ಡೈನಿಂಗ್ ಹಾಲ್ ಏರಿಯಾ ಅಂತ ಹೇಳಿದ್ದು. ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಕೋಬೋದು. ಈ ಇಂಟೀರಿಯರ್ ವರ್ಕ್ ಹಿಂದ್ಗಡೆಗೆ ಫ್ರಿಜ್ನ ಇಲ್ಲಿ ಇಟ್ಕೋಬೋದು, ತುಂಬ ಜಾಗ ಇದೆ. ಓಕೆ, ಇಲ್ಲಿ ಯುಟಿಲಿಟಿ ಇದೆ, ಅದು ಕೂಡ ಕವರ್ ಮಾಡಿ ತೋರಿಸ್ತೀನಿ. ಹ್ಯಾಂಡ್ ವಾಶು ಎಲ್ಲ ಟೀಕುಡ್, ವಾಸ್ಕಲ್ ಡೋರ್, ವಿನಿಯರ್ ಡೋರು ಆಗಿರುತ್ತೆ ನೋಡಿ. ಇಲ್ಲಿ ನಿಮ್ಮ ಹತ್ರ ಡಿಶ್ ವಾಷರ್ ಇದ್ದರೆ ಅಥವಾ ವಾಷಿಂಗ್ ಮಷಿನ್ ಇದ್ದರೆ ಇಲ್ಲಿ ಇಟ್ಕೋಬೋದು. 2 ಇನ್ಲೆಟ್ಗಳಿದೆ, ಔಟ್ಲೆಟಲ್ಲಿದೆ, ಪ್ಲಗ್ ಪಾಯಿಂಟಲ್ಲಿದೆ. ಸೇಫ್ಟಿಗೆ MS ರೇಲಿಂಗ್ಸ್ ಇರುವಂಥದ್ದು. ವೆಟ್ರಿಫೈಡ್ ಟೈಲ್ಸ್, ಗುಡ್ ಒನ್. ಬಾಡಿಗೆ ಬರೋರು ತುಂಬ ಖುಷಿಯಾಗಿರ್ತಾರೆ ಈ ಮನೆಗೆ, ನೋ ಡೌಟ್. ನೀವು ಬೇಕಾದ್ರೆ ಡಿಮ್ಯಾಂಡ್ ಕೂಡ ಮಾಡ್ಬೋದು. ಎಲ್ಲದನ್ನು ಕೊಟ್ಟಿದ್ದೀನಿ, ಬಾಡಿಗೆ ಎಷ್ಟು ಕೊಡಿ ಅಂತ. ಲಿಫ್ಟಿಂದ ಹಿಡಿದು ಇಂಟೀರಿಯರಿಂದ ಹಿಡಿದು ಪ್ರತಿಯೊಂದು ಇದೆ. ಗೆಳೆಯರೆ, ಈಗ ಬೆಡ್ರೂಮ್ಗಳನ್ನ ತೋರಿಸ್ಕೊಡ್ತೀನಿ. ಈ TV ಕ್ಯಾಬಿನೆಟ್ ಹಿಂದ್ಗಡೆ ಒಂದು ಬೆಡ್ರೂಮ್ ಬರುತ್ತೆ, ಇಲ್ಲಿ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್, ಈ 2 ಮಧ್ಯದಲ್ಲಿ ಕಾಮನ್ ಟಾಯ್ಲೆಟು ನೋಡಿ. 2 ಬೆಡ್ರೂಮ್ಗಳು ಕಾಣಿಸ್ತಿದೆ, ಒಂದು ಎಡಕ್ಕೆ ಒಂದು ಬಲಕ್ಕೆ. ಆ 2 ಮಧ್ಯದಲ್ಲಿ ಕಾಮನ್ ಬಾತ್ರೂಮ್. ನಾನು ನಿಮಗೆ ಫಸ್ಟು ಕಾಮನ್ ಬಾತ್ರೂಮ್ನ ತೋರಿಸ್ಕೊಟ್ಟು ಬರ್ತೀನಿ. ಬಿಸಿಲು ನೋಡಿ. ಇದು ಫ್ಲೋರ್ ಮೌಂಟ್ ಕಮೋಡ್ ಆಗಿರುತ್ತೆ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಆಲ್ರೆಡಿ ಆಗಿದೆ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್. ವೆಂಟಿಲೇಷನ್ಗೆ ಬಿಗ್ ವಿಂಡೋ. ವಾವ್, ಬಾತ್ರೂಮೇ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಕಾಮನ್ ಬಾತ್ರೂಮು. ಬಲ್ಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ನೋಡಿ, ಇಲ್ಲಿ ಫ್ಲೋರಿಂಗ್ ಬೇರೆದು ಆಲ್ರೆಡಿ ಗ್ರಾನೈಟ್ ಕೊಟ್ಟಿರುವಂಥದ್ದು. ನಾವು ಇಲ್ಲಿ ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕೋಬೋದು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇಲ್ಲಿ ಬರುತ್ತೆ, ವೆಂಟಿಲೇಷನ್ಗೆ ವಿಂಡೋ, ಕೂಲ್ ಆಗಿರುವಂತಹ POP ಫಾಲ್ ಸೀಲಿಂಗು. ಈಗ ಈ ಕಡೆ ವಾರ್ಡ್ರೋಬರ್ಗಳು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಇದೆ, ಓವರ್ ಹೆಡ್ ವಾರ್ಡ್ರೋಬರ್ಗಳು, ಮತ್ತು ಸ್ಟಡಿ ಕ್ಯಾಬಿನೆಟ್ ಮಾಸ್ಟರ್ ಬೆಡ್ರೂಮಲ್ಲಿ. ಒಂದು ಬಿಗ್ ಸೈಜ್ ಅಂದರೆ ಕಿಂಗ್ ಸೈಜ್ಗಿಂತ ದೊಡ್ಡದಾಗಿರುವಂತಹ ಕಾಟ್ನ ಆರಾಮಾಗಿ ಇಟ್ಕೋಬೋದು ನಾವಿಲ್ಲಿ. ಬಾತ್ರೂಮ್ ಅಟ್ಯಾಚ್ ಆಗಿ ಈ ಬೆಡ್ರೂಮ್ಗೆ ಬಾತ್ರೂಮ್. ಬೆಳಕು ನೋಡಿ, ಬಿಸಿಲು ಹೇಗೆ ಬಂದಿದೆ. ಈ ಬಾತ್ರೂಮ್ ದೊಡ್ಡದಾಗಿದೆ ನೋಡಿ, ನ್ಯಾಚುರಲ್ ಲೈಟ್ ಏನಿಲ್ಲ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್, ಜಾಗ್ವಾರ್ ಫಿಟ್ಟಿಂಗು. ಈ ಡೋರ್ ಹಿಂಗಡೆ ಹ್ಯಾಂಡ್ ವಾಶ್ ಏರಿಯಾ. ಗುಡ್ ಆಯಿತಾ. 1 ಬೆಡ್ರೂಮ್ ಆಯಿತು.
ಈಗ ಕಾಮನ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಕಾಮನ್ ಬಾತ್ರೂಮ್ ತೋರಿಸ್ತಾಯಿತ್ತು ಆಲ್ರೆಡಿ. ಎಲ್ಲದಕ್ಕೂ ಟೀಕುಡ್, ವಿಂಡೋ, ಡೋರ್, ವಾಸ್ಕಲ್ ಪ್ರತಿಯೊಂದು ನೋಡಿ. ಇದೆರಡನೇ ಬೆಡ್ರೂಮು. ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಇರುವಂತಹ ಕಾಟ್ನ ಇಡಬಹುದು. ವೆಂಟಿಲೇಷನ್ಗೆ ಇಲ್ಲೂ ಕೂಡ 2 ವಿಂಡೋಗಳನ್ನ ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಐಡಿಯಾದಿಂದ ಮಾಡಿರೋದು. ಗಾಡಿ ಒಂದು ಕಡೆ ಬಂದರೆ ಒಂದು ಕಡೆ ಪಾಸ್ ಆಗಬೇಕು. ಈ ಸೆಕೆಗಾಲದಲ್ಲಿ ಇರೋಕ್ಕಾಗಲ್ಲ. ಇಲ್ಲಾಂದರೆ ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ಇಲ್ಲೂ ಸ್ಟಡಿ ಕ್ಯಾಬಿನೆಟ್ನ ಕೊಟ್ಟಿರೋದು. ಮತ್ತು ಓವರ್ ಹೆಡ್ ವಾರ್ಡ್ರೋಬರ್, POP ಫಾಲ್ ಸೀಲಿಂಗ್. ಇಷ್ಟ ಆಯಿತು, ಮನೆ ಇಷ್ಟ ಆಯಿತು, ವರ್ತಿದೆ. ಈ ಏರಿಯಾದಲ್ಲಿ ನಿಮಗೆ NPS ಸ್ಕೂಲ್ ಹತ್ತಿರ ಇರೋದ್ರಿಂದ ಬಾಡಿಗೆಗೆ ತುಂಬ ಡಿಮ್ಯಾಂಡ್ ಇದೆ. ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಗೆಳೆಯರೆ, ನಾನು ನಿಮಗೆ ಈಗ ಏನು ತೋರಿಸಿದ್ದೀನಲ್ಲ 2 BHK, ಇನ್ನು ಉಳಿದಿರುವಂತಹ 3 ಮನೆಗಳು ಸೇಮ್ ಇದೇ ಥರ ಬರುತ್ತೆ. ಹಾಗಾಗಿ ನಾನು ನಿಮ್ಮ ಟೈಮು ಮತ್ತು ನನ್ನ ಸಮಯ ಎರಡೂ ವ್ಯರ್ಥ ಮಾಡಬಾರ್ದನ್ನೋಕ್ಕೋಸ್ಕರ ಒಂದು ಮನೆನ ಫುಲ್ ಡೀಟೇಲಾಗಿ ತೋರಿಸ್ಬಿಡ್ತೀನಿ. ಉಳಿದಿರುವಂತಹ 3 ಮನೆಗಳು ಇನ್ನೂ ಇದೇ ಥರ ಇರುತ್ತೆ. ಈಗ ಮಾತಾಡ್ತಾ ಟಾಪ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತೀನಿ. ಮೇಲ್ಗಡೆ ಹೋದ್ಮೇಲೆ ನಿಮಗೆ ಈ ಮನೆಯ ಅಕ್ಕಪಕ್ಕ ಹತ್ತಿರ ಏನೇನು ಇದೆ ಅಂತ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಕೊನೆಯದಾಗಿ ಈ ಮನೆಯ ಪ್ರೈಸ್ ಕೂಡ ಮೆನ್ಷನ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ತೊಗೊಳ್ಳೋರೆ ಆದವರು ಕ್ಲಿಯರಾಗಿ ವಿಡಿಯೋ ಫುಲ್ ನೋಡ್ತೀರಾ, ಆಮೇಲೆ ಪ್ರೈಸ್ ಕೇಳ್ತೀರಾ. ಅದಕ್ಕಿಂತ ಮುಂಚೆ ಇನ್ನು 2 ನಿಮಿಷ ನೋಡಿರಲ್ಲ ಪ್ರೈಸ್ ಎಷ್ಟು ಅಂತೀರಾ. ನನಗೆ ಗೊತ್ತು ನಿಮ್ಮ ಮನದಾಳದ ಮಾತು ನಿಮ್ಮ ಬಜೆಟಲ್ಲಿ ಇದ್ರೆ ನೋಡ್ತೀರಾ, ಇಲ್ಲಾಂದ್ರೆ ಹೋಗ್ತೀರಾ ಅಂತ. ಬಟ್ ನೋಡಿ, ಒಂದು ಐಡಿಯಾ ಬರುತ್ತೆ. ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಕೊಟ್ಟಿದ್ದಾರೆ. ಸ್ಟೇರ್ಕೇಸಿಂದ ಬಂದೆ. ಹೆಡ್ರೂಮ್ ಇದೆ. 1,500 ಲೀಟರ್ ಇರುವಂತಹ 2 ಸಿಂಟ್ಯಾಕ್ಸ್ಗಳಿದ್ದಾವೆ. ಲ್ಯಾಡರು, ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಏರಿಯಾ ಎಲ್ಲ ಇದೆ. ಲಿಫ್ಟ್ ಮೇಂಟೆನೆನ್ಸ್ ರೂಮು ಒಳಗಡೆ. ಏನಾದರೂ ಸ್ಟೋರೇಜ್ ಮಾಡ್ತೀರಾ ಅಂದರೆ MS ರೇಲಿಂಗ್ಸ್ ಮಾಡಿ ಸೇಫ್ಟಿ ವೈಸ್ ಮಾಡಿಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಹೇಳಿದ ಹಾಗೆ ಈ ಮನೆಯ ಸುತ್ತಮುತ್ತ ಏನಿದೆ, ಕೋಣನಕುಂಟೆ ತೋರಿಸ್ಕೊಡ್ತೀನಿ. ಫಾಲ್ಕನ್ ಸಿಟಿ, ಆ ಟವರ್ ಹಿಂದ್ಗಡೆ ಇರುವಂತಹ ಫಾಲ್ಕನ್ ಸಿಟಿ. ಮತ್ತು ಇಲ್ಲಿ GR ಅಪಾರ್ಟ್ಮೆಂಟ್, JP ನಗರ್ GR ಅಪಾರ್ಟ್ಮೆಂಟ್. ಇದು HM ಮಡ್ ಸಿಟಿ ಅದು. ಆ್ಯಕ್ಚುಲಿ ಈ ಬಿಲ್ಡಿಂಗ್ ಆಪೋಸಿಟ್ಟೇ ನಮಗೆ NPS ಸ್ಕೂಲ್ ಇದೆ. ಈ ಬಿಲ್ಡಿಂಗ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. KRB ಪೆಟ್ರೋಲ್ ಬಂಕು ಅಷ್ಟೇ ಆ ಕಡೆ ಬರುತ್ತೆ. ಓಕೆ, ಎಲ್ಲ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ 4 ಮಾತು ಈ ಬಿಲ್ಡಿಂಗ್ ಬಗ್ಗೆ ಇನ್ನೊಂದು ಸಲ ಹೇಳಿಬಿಡ್ತೀನಿ. JP ನಗರ್ ಟುವರ್ಡ್ ಆಂಜನಪುರ 9th ಬ್ಲಾಕ್. ಲ್ಯಾಂಡ್ಮಾರ್ಕು KRB ಪೆಟ್ರೋಲ್ ಬಂಕು ಅಥವಾ NPS ಸ್ಕೂಲು. 30/40 ಈಸ್ಟ್ ಗೇಟ್, ಈಸ್ಟ್ ಮೇನ್ ಡೋರ್, BBMP ಕನ್ವರ್ಷನ್ ಏಕಹಾತ. ಪ್ರೈಸ್ ಬಗ್ಗೆ ಹೇಳಬೇಕು ಅನ್ನೋ ಹೇಗಿದ್ರೆ 3 CR 85 lakhs ಕೇಳ್ತಾ ಇದ್ದಾರೆ. 3,85,00,000. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸಿಕ್ಕಾಪಟ್ಟೆ ಡೆವಲಪ್ ಆಗಿರುವಂತಹ ಏರಿಯಾ. ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೋಬೇಕಂತಾರೋ ಅವ್ರಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.